ಹೊಸ ವರ್ಷಾಚರಣೆಗೆ ಇನ್ನು 2 ದಿನ ಮಾತ್ರ ಬಾಕಿ ಇರತಕ್ಕಂಥದ್ದು. ಶುರುವಾಗ್ಬಿಡುತ್ತೆ 31ನೇ ತಾರೀಕು ಬೆಳಗ್ಗೆಯಿಂದನೇ ಹೊಸ ವರ್ಷಾಚರಣೆ ಸಂಭ್ರಮ. ಜನ ಎಲ್ಲ ನ್ಯೂ ಇಯರ್ ಮೋಡ್ಗೆ ಹೋಗ್ಬಿಡ್ತಾರೆ. ಆದರೆ ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಜಾರಿ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ ಪೊಲೀಸ್ ಇಲಾಖೆ. ಒಂದು ವೇಳೆ ಸಾಮಾಜಿಕ ಶಾಂತಿಗೆ ಧಕ್ಕೆ ತಂದರೆ ಹುಷಾರ್ ಅಂತ ಇದ್ದಾರೆ. ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಬಾರ್, ಪಬ್, ಕ್ಲಬ್ಗಳಿಗೆ ಸಮಯದ ಮಿತಿಯನ್ನು ನಿಗದಿಗೊಳಿಸಿದ್ದಾರೆ. ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ತನಕ, ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ತನಕ ಎಲ್ಲ ಸೆಲೆಬ್ರೇಷನ್ಸ್ ಇಲ್ಲ. ಎಲ್ಲದಕ್ಕೂ ರೂಲ್ಸು, ಪ್ರತಿಯೊಂದಕ್ಕೂ. ಯಾಕೆ ಅಂತಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ನಡೆಯಬಾರದ ಘಟನೆಗಳು ನಡೆದರೆ ನಾಳೆ ದಿನ ಪೊಲೀಸರನ್ನೇ ಬ್ಲೇಮ್ ಮಾಡ್ತಾರೆ, ಪೊಲೀಸರು ಸರಿಯಿಲ್ಲಪ್ಪ ಅಂತ. ಹಾಗಾಗಿ ಪೊಲೀಸ್ ಇಲಾಖೆಯವರು ಕೆಲವೊಂದು ಕಠಿಣ ನಿಯಮಗಳನ್ನ ಕಳೆದ ವರ್ಷವೂ ತಗೊಂಡಿದ್ರು, ಅದರ ಹಿಂದಿನ ವರ್ಷವೂ ತಗೊಂಡಿದ್ರು. ಆದರೆ ಅಲ್ಲಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿತ್ತು. ಜನ ಕುಡಿದುಬಿಟ್ಟು ಗಲಾಟೆ ಮಾಡೋದಕ್ಕೆ ಅಂತಲೇ ಟೀಮ್ಗಳು ಹೋಗ್ತವೆ. MG ರೋಡ್ಗೆ, ಬ್ರಿಗೇಡ್ ರೋಡ್ಗೆ, ಕಮರ್ಷಿಯಲ್ ಸ್ಟ್ರೀಟ್ಗೆ. ಸೊ ಹಾಗಾಗಿ ಸಾರ್ವಜನಿಕ ಶಾಂತಿಗೆ ಧಕ್ಕೆ ತಂದರೆ ಕಠಿಣ ಕ್ರಮವನ್ನು ಕೈಗೊಳ್ತಾರೆ ಪೊಲೀಸರು. ಗಲಾಟೆ ಮಾಡಿಕೊಂಡ್ರೆ ಮಾತ್ರ ಈ ಸರ್ತಿ ಸರ್ರಿಗೆ ಬೀಳುತ್ತೆ. ಅದನ್ನು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಕ್ರಮ ಚಟುವಟಿಕೆ, ಗಲಾಟೆ, ಗೂಂಡಾಗಿರಿ ಇದೆಲ್ಲ ಯಾವುದು ಮಾಡಂಗಿಲ್ಲ. ಕೆಲವು ಹುಡುಗರ ಗುಂಪು, ನಾ ಹೇಳಿದ್ನಲ್ಲ, ಇದಕ್ಕೆ ಅಂತಲೇ ಹೋಗ್ತಾರೆ. ಮದ್ಯಪಾನ ಮಾಡಿ ಅಶಾಂತಿ ಸೃಷ್ಟಿಸಿದರೆ ಕಾನೂನು ಕ್ರಮ ತಗೋಬೇಕು. ಎಲ್ಲರನ್ನು ಒದ್ದು ಒಳಗೆ ಹಾಕಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಅಶ್ಲೀಲ ವರ್ತನೆ ಮಾಡೋದು, ಶಬ್ದ ಮಾಲಿನ್ಯ ಮಾಡೋದು, DJ ಹಾಕ್ಕೊಳ್ಳೋದು, ದೊಡ್ಡ ಸ್ಪೀಕರ್ಗಳನ್ನ ಹಾಕ್ಕೊಳ್ಳೋದು ನೋ. ಅಪಾಯಕಾರಿ ಸ್ಟಂಟ್ಗಳು ಮಾಡೋದು, ವೀಲಿಂಗ್ ಮಾಡೋದು, ಅಕ್ರಮ ಪಾರ್ಟಿಗಳನ್ನು ಮಾಡೋದು ನೋ. ಇದೆಲ್ಲದಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಇನ್ನು ಹೋಟೆಲ್, ಪಬ್, ರೆಸಾರ್ಟ್ಗಳಿಗೆ ನಿಗದಿತ ಸಮಯದ ಮಿತಿಯನ್ನು ಹಾಕಿದ್ದಾರೆ. ಅದಕ್ಕೊಂದು ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಪರ್ಮಿಷನ್ ತಗೋಬೇಕು, ಆ ಟೈಮಿಂಗ್ಸ್ನಲ್ಲೇ ಎಲ್ಲ ಮುಗಿಸ್ಕೋಬೇಕು. ನಿಮ್ಮ ಸೆಲೆಬ್ರೇಷನ್ಸ್ ಏನೇ ಇದ್ರೂ ಮುಗಿಬೇಕು. DJ, ಲೌಡ್ ಸ್ಪೀಕರ್ ಬಳಕೆಗೆ ಅನುಮತಿ ಪಡ್ಕೋಬೇಕು ಮತ್ತು ಸಮಯ ಮಿತಿಯನ್ನು ಹಾಕ್ತಾರೆ, ಕಡ್ಡಾಯವಾಗಿ ಪಾಲಿಸಬೇಕು. ಒಂದು ವೇಳೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದ್ರೆ ನಿಮಗೆ ಫೈನು ಬೀಳುತ್ತೆ, ನಿಮ್ಮ ಮೇಲೆ ಕೇಸು ಹಾಕ್ತಾರೆ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮಹಿಳೆಯರ ಸುರಕ್ಷತೆಗೆ ವಿಶೇಷ ಪೆಟ್ರೋಲಿಂಗನ್ನು ಪೊಲೀಸರು ಇಟ್ಕೊಂಡಿದ್ದಾರೆ. ಅಂದರೆ ಎಲ್ಲೆಲ್ಲಿ ಲೇಡೀಸು, ಗರ್ಲ್ಸ್ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ವಿಶೇಷ ಪೆಟ್ರೋಲಿಂಗನ್ನು ಮಾಡ್ತಾರೆ. ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ಕಳೆದ ವರ್ಷ ಎಲ್ಲ ಎಷ್ಟೋ ಕಡೆ ಹುಡುಗಿರೇ ಕುಡಿದು ಕಿರಿಕ್ ಮಾಡಿಬಿಟ್ಟಿದ್ರು. ಕುಡಿದು ವಾಂತಿ ಮಾಡ್ಕೊಳ್ಳೋದು, ಬಿದ್ದು ಎದ್ದೇಳೋದು, ಅಯ್ಯೋ ಬೇಕಾದಷ್ಟಾಗಿತ್ತು ಹೋದ ವರ್ಷ ಎಲ್ಲ. ರೆಸ್ಪಾನ್ಸಿಬಲಿ ನಾವು ಇಲ್ಲಿವರೆಗೆ ನಿಮ್ಮ ರಿಕ್ವೆಸ್ಟ್ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿ ಇದು ಕವರ್ ಮಾಡಿದರೆ. ಯಾಕೆಂದರೆ ನಮ್ಮದು ಉದ್ದೇಶ ಅಂದರೆ ಎಲ್ಲರೂ ನೀಟಾಗಿ ಎಂಜಾಯ್ ಮಾಡಲಿ ಸೆಲೆಬ್ರೇಷನ್ಸ್. ಬಟ್ ಇವತ್ತಿಂದನ ಮೊದಲಿಂದನೂ ಕೂಡ ಹೇಳ್ತಾ ಇದ್ರು, ಮತ್ತು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾರು ಸೆಲೆಬ್ರೇಟ್ ಮಾಡ್ತಾರ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ, ಯಾರು ತೊಂದರೆ ಮಾಡೋರು ಇದ್ದಾರೋ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತು ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಇದ್ದರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, CCTV ಇದೆ, ನಮ್ಮದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಗೊತ್ತಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಮತ್ತು ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ ಅಥವಾ ಕ್ಯಾಬಲ್ಲಿ ಆಗಿದೆಯಾ, ಬಸ್ಸಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ, ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತೊಗೊಳ್ತೀವಿ ನಾವು. ಆ್ಯಂಡ್ ಇದರಲ್ಲಿ ಏನಾಗ್ತದೆ, 2 ಟೈಪ್ ಕ್ರೌಡ್ ಇದೆ. ಒಂದು, ಕೆಲವು ಹೋಟೆಲ್, ಪಬ್, ಬಾರಲ್ಲಿ ಕೂತ್ಕೊಂಡು ಅವರು ಎಂಜಾಯ್ ಮಾಡ್ತಾರೆ. ಕೆಲವರು ಸುಮ್ಮನೆ ಬೇಕಂತೂ ತೊಂದರೆ ಮಾಡ್ಲಿಕ್ಕೆ ಬರ್ತಾರೆ. ಯಾರು ಬೇಕಂತ ತೊಂದರೆ ಮಾಡ್ಲಿಕ್ಕೆ ಬಂದರೆ ಅಂಥವ್ರಿಗೆ ನಾವು ಬಿಡೋದಿಲ್ಲ. ಬಂದು ಎಂಜಾಯ್ ಮಾಡ್ಲಿಕ್ಕೆ ಬಂದರೆ ಒಳ್ಳೆ ತಿಂದಿದ್ರೆ ಅದರಲ್ಲಿ ಯಾವುದೂ ಅಬ್ಜೆಕ್ಷನ್ ಇಲ್ಲ. ನಮ್ಮ ಕಡೆಯಿಂದ ಎಷ್ಟಿದೆ, ಬೇರೆ ಏನು ಕ್ವೆಶ್ಚನ್ ಇದೆ ಕೇಳಿ. MG ರೋಡ್ ಯಾಕೆಂದರೆ ಲಾಸ್ಟ್ ಇಯರ್ ಫಿಗರ್ ಆಲ್ಮೋಸ್ಟ್ 3 ಲಕ್ಷ ಆಗಿತ್ತು. ಸೊ ಈ ಸರಿ ಜಾಸ್ತಿ ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಈ ಸರ್ಕ್ಯುಲರ್ ಮೂವ್ಮೆಂಟ್ ಬ್ಯಾನ್ ಮಾಡ್ತಾ ಇದ್ದೀವಿ. ಪದೇ ಅಲ್ಲಿ ಹೋಗೋದು ಬ್ಯಾನ್ ಮಾಡಿ. ಲೆಫ್ಟ್ ಒಪೆರಾ ಲೆಫ್ಟ್ ನಾವು ಬಿಡೋದಿಲ್ಲ. ಅದೇ ಬಿಡೋಲ್ಲ. ಸ್ಪಷ್ಟವಾಗಿ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಅದಕ್ಕೆ ಅವ್ರು ಆ ಥರ ಬಂದರೆ ನಾವು ಬಿಡೋದಿಲ್ಲ. ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ನಾವು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಪ್ರತಿ ವರ್ಷನೂ ಪೊಲೀಸರು ತಗೊಳ್ಳೋ ಕಠಿಣ ಕ್ರಮಗಳು ತಗೋತಾರೆ. ಅದನ್ನು ಮೀರಿಯೂ ಕೂಡ ನ್ಯೂಸೆನ್ಸ್ಗಳು ನಡೀತಾ ಇರುತ್ತೆ MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ. ಸೊ ಈ ಸರ್ತಿ ಎಕ್ಸ್ಟ್ರಾ
ಏನೇನು ಕ್ರಮಗಳು, ಜನರಿಗೆ ಒಂದು ಜಾಗೃತಿ ಮೂಡಿಸೋದಾದರೆ ಬೆಂಗಳೂರಿನ ಜನರಿಗೆ ಏನೇನು ಮಾಹಿತಿ ಕೊಡಬಹುದು ಅಂತ? ಅರವಿಂದ, ಬೆಂಗಳೂರಿನ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದ ಬಳಿಕ ಇದು ಮೊದಲ ಹೊಸ ವರ್ಷ. ಹೀಗಾಗಿ ಪೊಲೀಸರಿಗೆ ಒಂದು ಸವಾಲು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸೇರಿದಂತಹ ಆ ಒಂದು ಕ್ರೌಡ್ ಏನಿತ್ತು, ಆ ಕ್ರೌಡ್ ನೂಕು ತಳ್ಳಾಟದಲ್ಲಿ ಸಾಕಷ್ಟು ಜನ ಸಾವು ನೋವುಗಳಾಗಿತ್ತು. ಹೀಗಾಗಿ ಈ ಅಹಿತಕರ ಘಟನೆಗಳು ನಡಿಬಾರ್ದು. ಕಳೆದ ವರ್ಷ MG ರಸ್ತೆ ಬ್ರಿಗೇಡ್ ರೋಡ್ 1ರಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಹೀಗಾಗಿ ಈ ಬಾರಿ ಆ ಜನರೇನಿದೆ, ಆ ಕ್ರೌಡ್ ಏನಿದೆ, ಅದು ಜಾಸ್ತಿ ಆಗಬಹುದು. ಹೀಗಾಗಿ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಜನ ಸೇರಬಹುದು, ಅದು MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಷಿಯಲ್ ರಸ್ತೆ, ಕೋರ್ಮಂಗಲ, ಅದ್ರ ಜೊತೆಗೆ HSR ಲೇಔಟು, ಮತ್ತೆ ವೈಟ್ ಫೀಲ್ಡ್ ಭಾಗ, ಮಾರತಳ್ಳಿ, ಇಂದಿರಾನಗರ 80 ಫೀಟ್ ರಸ್ತೆ, ಇಲ್ಲೆಲ್ಲ ಕೂಡ ಸಾಕಷ್ಟು ಜನರು ಸೇರಬಹುದು. ಹೀಗಾಗಿ ಹೊಸ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆಗೊಳಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಈ ಹಿಂದೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬ್ರಿಗೇಡ್ ರೋಡ್ಗೆ ಎಂಟ್ರಿ ಕೊಟ್ಟಂತವರು 31st ನೈಟು ಮತ್ತೆ ಅವರು ಒಪೆರಾ ಜಂಕ್ಷನ್ ಹೌಸ್ನಲ್ಲಿ ಎಡಕ್ಕೋ ಬಲಕ್ಕೋ ತಿರುವನ್ನ ತೆಗೆದುಕೊಂಡು ಮತ್ತೆ ವಾಪಸ್ಸು ಅದೇ ರಸ್ತೆಯಲ್ಲಿ ಬ್ರಿಗೇಡ್ ರಸ್ತೆಗೆ ಬರುವ ಕೆಲಸವನ್ನ ಮಾಡ್ತಿದ್ರು. ಹೀಗಾಗಿ ಈ ಬಾರಿ ಅದನ್ನು ತಡೆ ಒಡ್ಡುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತೆ ರೆಸಿಡೆನ್ಷಿಯಲ್ ರಸ್ತೆಯಲ್ಲಿ ಗ್ಯಾದರಿಂಗ್ ಆಗೋದಕ್ಕೆ, ಅಲ್ಲಿ ಒಂದು ಕಡೆ ನಿಲ್ಲೋದಕ್ಕೆ, ಅವ್ರು ಕೂಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನೋ ಮಟ್ಟಿಗೆ ಪೊಲೀಸರು ಹೇಳ್ತಿದ್ದಾರೆ. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಹೊಸ ವರ್ಷದ ದಿನ ಮಹಿಳೆಯರ ಸುರಕ್ಷತೆ, ಆ ಹೆಣ್ಣುಮಕ್ಕಳ ಸುರಕ್ಷತೆ ಯಾವ ಮಟ್ಟಿಗೆ ಮಾಡಬೇಕು ಅಂತೇಳಿ ಹೀಗಾಗಿಯೇ ಫೇಸ್ ರೆಕಗ್ನಿಷನ್ ಕ್ಯಾಮ್ರಾಗಳನ್ನ ಮತ್ತೆ CCTVಗಳನ್ನ, ಡ್ರೋನ್ ಕ್ಯಾಮ್ರಾಗಳನ್ನ ಬಳಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಮತ್ತೆ ಯಾರು ಈಗಾಗಲೇ ಪಾರ್ಟಿಗೆ ಬಂದಂತವರು ಅಥವಾ ಸೆಲೆಬ್ರೇಷನ್ಗೆ ಬಂದಂತವರು ಮನೆಗೆ ಹೋಗೋದಕ್ಕೆ ಈಗಾಗಲೇ ಮಹಿಳಾ ಕ್ಯಾಬ್ಗಳನ್ನ ಹೆಚ್ಚುವರಿಯಾಗಿ ಓಡಿಸ್ತಕ್ಕಂತಹದ್ದು, ಅದ್ರ ಜೊತೆಗೆ ಮಹಿಳಾ ಆಟೋಗಳ ಮಹಿಳಾ ಡ್ರೈವರ್ ಇರುವಂತಹ ಆಟೋಗಳನ್ನ ಹೆಚ್ಚುವರಿ ಬಳಸೋದಕ್ಕೆ ಕೂಡ ಪೊಲೀಸರು ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಪಿಕಪ್ ಪಾಯಿಂಟ್, BMTC ಮತ್ತೆ ಪ್ರೈವೇಟ್ ಕ್ಯಾಬ್ಗಳನ್ನ, ಪ್ರೈವೇಟ್ TTಗಳನ್ನ ಒಂದಷ್ಟು ಬುಕ್ ಮಾಡಿ ಆಯಾ ಜಾಗಗಳಲ್ಲಿ ನಿಲ್ಲಿಸುವ ಕೆಲಸವನ್ನ ಮಾಡಿದ್ದಾರೆ. ಅಲ್ಲೆಲ್ಲ ಪೊಲೀಸರನ್ನ ಬಸ್ಗಳಲ್ಲಿ ಹಾಕುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಮನೆಗೆ ಹೋಗಬೇಕು ಅನ್ನೋದು ಪೊಲೀಸರ ಧ್ಯೇಯ. ಹೀಗಾಗಿಯೇ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು, ಹೆಣ್ಮಕ್ಳ ಮೇಲೆ ಯಾವ ರೀತಿಯ ದೌರ್ಜನ್ಯಗಳಾಗಬಾರ್ದು. ಹೊಸ ವರ್ಷಕ್ಕೆ ಬಂದಂತವರು ಕಾನೂನು ಏನಿದೆ ಅದನ್ನು ಅನುಸರಿಸಿಕೊಂಡು ಹೊಸ ವರ್ಷವನ್ನ ಸೆಲೆಬ್ರೇಷನ್ ಮಾಡಿ ಮನೆಗೆ ಹೋಗಬೇಕು. ಬೆಂಗಳೂರು ನಗರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಫ್ಲೈಓವರ್ಗಳು ರಾತ್ರಿ 10 ಗಂಟೆಯ ನಂತರ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸುಮಾರು 160ಕ್ಕೂ ಹೆಚ್ಚು ಪಾಯಿಂಟ್ಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ತಪಾಸಣೆ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. 20,000 ಪೊಲೀಸರನ್ನ ಅವತ್ತು ಒಂದು ರಾತ್ರಿಗೆ ನಿಯೋಜನೆ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಹೀಗಾಗಿ ಅಹಿತಕರ ಘಟನೆಗಳಾಗದಂತೆ ಎಲ್ಲೂ ಕೂಡ ಕಾನೂನಿನ ಕ್ರಮಗಳನ್ನ ಪೊಲೀಸರು ತೆಗೆದುಕೊಳ್ತಾರೆ. ಎಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತವೋ ಅಥವಾ ಸಮಾಜಘಾತಕ ಘಟನೆಗಳು ನಡೀತವೋ, ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ನಡೆಯುತ್ತೋ ಅಂತ ಕಡೆ ಪೊಲೀಸರು ಪರಿಶೀಲನೆಯನ್ನ ನಡೆಸಿ CCTVಗಳು, ಮತ್ತೊಂದು ಕ್ಯಾಮ್ರಾ ಎಲ್ಲ ಕಡೆ ವಿಚಾರಿಸಿ ಒಂದಷ್ಟು ಕುಲಂಕುಷವಾಗಿ ತನಿಖೆ ನಡೆಸಿ ಮರುದಿನ FIR ಮಾಡೇ ಮಾಡ್ತೀವಿ, ಅಂಥವ್ರನ್ನ ಬಿಡುವಂತಹ ಚಾನ್ಸೇ ಇಲ್ಲ ಅನ್ನೋ ಮಟ್ಟಿಗೆ ಪೊಲೀಸರು ಹೇಳ್ತಿದ್ದಾರೆ. ಹೀಗಾಗಿ ಹೊಸ ವರ್ಷವನ್ನ ಖುಷಿಯಾಗಿ ಬಂದು ಖುಷಿಯಾಗಿ ಆಚರಿಸ್ಕೊಂಡು ಹೋಗಿ ಅನ್ನೋ ಮಟ್ಟಿಗೆ ಪೊಲೀಸರು ಒಂದಷ್ಟು ಬಂದೋಬಸ್ತು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ಮತ್ತೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಒಟ್ಟಾರೆ ಇವಾಗ ಮಹಿಳೆಯರ ಸುರಕ್ಷತೆಗೆ ಪ್ರಥಮ ಆದ್ಯತೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅದಕ್ಕೆ ಏನು ಕ್ರಮ ತಗೊಂಡಿರ್ತಕ್ಕಂಥದ್ದು. ಈ ಪುಂಡರು, ಗುಂಡಾಗಿರಿ ಮಾಡ್ತಕ್ಕಂಥವ್ರು, ಅನುಚಿತವಾಗಿ ವರ್ತಿಸುವಂಥವ್ರು, ಅಂಥವ್ರ ವಿರುದ್ಧ ಮಾತ್ರ ಕಠಿಣ ಕ್ರಮ ಫಿಕ್ಸ್. ನಿಮಗೆ ಅಲ್ಲೇ ಬೀಳುತ್ತೆ. ಆ ಥರ ಏನಾದರೂ ಐಡಿಯಾ ಹಾಕ್ಕೊಂಡು ಹುಡುಗರು ಗುಂಪು ಹೋದರೆ